ನಮಸ್ಕಾರ. ಹೊಟ್ಟೆ ವಿಷಯದಲ್ಲಿ ತುಂಬ ತೊಂದರೆ ಕೊಡೋ ಈ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಬಗ್ಗೆ ನೀವು ಸುಮಾರು ಸಲ ಕೇಳಿರ್ಬೋದು. ಆದರೆ ನೀವು ತಿಳ್ಕೊಂಡಿರಲೇಬೇಕಾದಂಥ ಕೆಲವು ಹೊಸ ವಿಷಯಗಳು ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು, ಇದರ ಪ್ರಿವೆನ್ಷನ್ ಹೇಗೆ, ಅದೆಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಜಗತ್ತಿನಲ್ಲಿರೋ ಅರ್ಧದಷ್ಟು ಜನರ ಹೊಟ್ಟೆಯಲ್ಲಿ ಈ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ತಾರೆ. ಇದು ನಮ್ಮ ಪಾಲಿಗೆ ವಿಲನ್ ಆದರೂ ಸಿನಿಮಾದಲ್ಲಿ ಇರೋ ಹೀರೋ ಥರ. 25 ಜನ ಗುಂಡು ಹಾಕಿದರೂ ಆ ಗುಂಡನ್ನು ತಾಗಿಸ್ಕೊಳ್ದೇನೆ ಹೇಗೆ ಹೀರೋ ಬದುಕಿರ್ತಾನೋ ಹಾಗೆ ನಮ್ಮ ಬೆರಳು ಹಾಕಿದರೆ ಸುಡುವಷ್ಟು ಸ್ಟ್ರಾಂಗ್ ಆ್ಯಸಿಡ್ ಇರುವಂಥ ಹೊಟ್ಟೆಯ ಒಳಗಡೆ ಇದು ಮಾತ್ರ ಬದುಕಿರುತ್ತೆ. ಈ ಥರ ಒಂದು ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಲ್ಲಿ ಇದೆ ಅನ್ನೋದನ್ನು ಕಂಡುಹಿಡಿದು ಎಷ್ಟೋ ಜನರ ಜೀವ ಕಾಪಾಡಿದ್ದಕ್ಕೆ ಇದನ್ನು ಕಂಡುಹಿಡಿದ 2 ಜನ ಡಾಕ್ಟರ್ಸಿಗೆ ನೊಬೆಲ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಇಂದು ನಾವು ನಮ್ಮ ದೇಹದಲ್ಲಿ ಇದು ತೋರಿಸುವಂಥ ಲಕ್ಷಣಗಳೇನು, ಇದು ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತೆ, ಇದರಿಂದ ಉಂಟಾಗೋ ಕೆಲವು ಗಂಭೀರ ಸಮಸ್ಯೆಗಳೇನೇನು, ಇದನ್ನು ಪತ್ತೆ ಹಚ್ಚೋದು ಹೇಗೆ, ಇದಕ್ಕೆ ಚಿಕಿತ್ಸೆಯನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದಾ, ಹೌದು ಅಂತಾದರೆ ಏನೇನು ಮಾಡ್ಕೊಳ್ಬೋದು, ಮತ್ತು ಕೊನೆಯಲ್ಲಿ ವೆರಿ ಇಂಪಾರ್ಟೆಂಟ್, ಇದನ್ನು ನಮಗೆ ತೊಂದರೆ ಕೊಡದೇ ಇರೋ ಹಾಗೆ ನಾವು ಹೇಗೆ ನೋಡ್ಕೊಳ್ಬೇಕು, ಇದೆಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಿಂದ ಉಂಟಾಗೋ ಲಕ್ಷಣಗಳೇನೇನು, ಏನೇನು ಸಮಸ್ಯೆ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅದನ್ನು ನೋಡೋಣ. ಹೊಟ್ಟೆ ಉಬ್ಬರ, ಹೊಟ್ಟೆ ಊದ್ಕೊಂಡಂಗೆ ಅನ್ಸೋದು, ಹೊಟ್ಟೆಯಲ್ಲಿ ತುಂಬ ಉರಿ ಆಗೋದು, ಪದೇ ಪದೇ ಊಟ ಮಾಡಬೇಕು ಅಂತ ಅನ್ಸೋದು, ಊಟ ಮಾಡಿ 1-2 ಗಂಟೆ ಆಗಿರಲ್ಲ ಆಗಲೇ ಸಿಕ್ಕಾಪಟ್ಟೆ ಹಸಿವು, ಅಥವಾ ಕೆಲವೊಬ್ಬರಿಗೆ ಹಸಿವೇನೇ ಆಗೋದಿಲ್ಲ, ಹೊಟ್ಟೆ ನೋವು, ತುಂಬ ತೇಗು ಬರೋದು, ಗ್ಯಾಸ್ ಪಾಸ್ ಆದರೆ ಸಾಕು ಅಂತ ಅನ್ಸೋದು, ಕೆಲವೊಂದು ಸಾರಿ ಮೋಷನ್ನಲ್ಲಿ ಸಿಂಬಳ ಥರ ಹೋಗೋದು, ಮತ್ತು ಸುಮಾರು ಜನರಿಗೆ ಇದರಿಂದಾಗಿ ವೇಟ್ ಲಾಸ್ ಆಗುತ್ತೆ, ಕೆಲವೊಬ್ಬರಿಗೆ ಮಾನಸಿಕವಾಗಿ ಕಿರಿಕಿರಿ ಒಂಥರ ಡಿಪ್ರೆಷನ್ ಥರ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಸಾಮಾನ್ಯವಾಗಿ ಈ ಥರ ಏನಾದರೂ ತೊಂದರೆ ಆದಾಗ ಏನೋ ಒಂದು ಆ್ಯಂಟಾಸಿಡ್ ತೊಗೊಂಡ್ವಿ, ಅಥವಾ ಮನೇಲಿ ಏನೋ ಕಷಾಯ ಮಾಡ್ಕೊಂಡು ಕುಡಿದ್ವಿ, ಮೆಡಿಕಲ್ ಶಾಪ್ ಹೋಗಿ ಎಸಿಡಿಟಿಗೆ ಏನೋ ಔಷಧ ಕೊಡಿ ಅಂತ ಕೇಳ್ಕೊಂಡು ತೊಗೊಂಡ್ವಿ, ಈ ಥರ ಮಾಡಿದಾಗ ಗುಣ ಆಯಿತು. ಮತ್ತಿನ್ಯಾವಾಗೋ 3-4 ತಿಂಗಳು ಬಿಟ್ಟು ಏನೋ ಆ ಥರ ತಪ್ಪು ಮಾಡಿದಾಗ, ಸಿಕ್ಕಾಪಟ್ಟೆ ಖಾರ ಅಥವಾ ಔಟ್ಸೈಡ್ ಫುಡ್ ತಿಂದಾಗ ಹೊಟ್ಟೆಯಲ್ಲಿ ಈ ಥರ ಮತ್ತು ಸಮಸ್ಯೆ ಬಂತು ಅಂತಾದರೆ ತೊಂದರೆ ಇಲ್ಲ. ಬಟ್ ಇದು ಪದೇ ಪದೇ ಆಗ್ತಾ ಇದೆ, ಮೆಡಿಸಿನ್ಸ್ ತೊಗೊಂಡ್ರೂ ಕಡಿಮೆ ಆಗ್ತಾ ಇಲ್ಲ, ಆ ಥರ ಕಂಡೀಷನ್ನಲ್ಲಿ ನಾವು ಎಚ್ ಪೈಲೋರಿ ಇನ್ಫೆಕ್ಷನ್ ಇರಬಹುದಾ ಅಂತ ಯೋಚನೆ ಮಾಡಬೇಕು. ಇನ್ನು ಇದು ಹೇಗೆ ಹರಡುತ್ತೆ, ಭಾಳಷ್ಟು ರೀತಿಯಲ್ಲಿ ಇದು ಹರಡಬಾದರೂ ಕೂಡ ಸಾಮಾನ್ಯವಾಗಿ 2 ರೂಟಲ್ಲಿ ಹರಡುತ್ತೆ. ಒಂದು ಫೀಕಲ್ ಓರಲ್, ಇನ್ನೊಂದು ಓರಲ್ ಓರಲ್. ಫೀಕಲ್ ಓರಲ್ ಅಂತಂದರೆ ಗಲೀಜಾಗಿರುವಂಥ ನೀರು ಅಥವಾ ಗಲೀಜಾಗಿರುವಂಥ ಆಹಾರ ಪದಾರ್ಥಗಳನ್ನು ನಾವು ಸೇವಿಸೋದು. ಗಲೀಜು ಅಂತಂದರೆ ಈ ಮಲದ ಮೂಲಕ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಹೊರಗಡೆ ಹೋಗಿದ್ದು ನಮ್ಮ ಹೊಟ್ಟೆ ಸೇರುವಂಗೆ ಆದರೆ ಆವಾಗ ಇದು ಅಲ್ಲಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹಾಗಾಗಿ ನಾವು ತಿಂತಿರುವಂಥ ಆಹಾರ ಅಥವಾ ಕುಡಿತಿರುವಂಥ ನೀರು ಎಸ್ಪೆಷಲಿ ಅದು ಶುದ್ಧವಾಗಿರೋ ಥರ ನೋಡ್ಕೊಳ್ಬೇಕು. ನಾನು ಬಹಳಷ್ಟು ಬಾರಿ ತಮಾಷೆಗೆ ಹೇಳ್ತೇನೆ, ನಾವು ಒಂದು ಪೂರ್ತಿ ಇಂಡಿಯನ್ ಲೈಫ್ ಸ್ಟೈಲಲ್ಲಿ ಇರಬೇಕು, ಇಲ್ಲ ಸಂಪೂರ್ಣ ವೆಸ್ಟರ್ನ್ ಲೈಫ್ ಸ್ಟೈಲಲ್ಲಿ ಇರಬೇಕು ಅಂತ ಈ ವಿಷಯಕ್ಕೆ. ಯಾಕೆ ಅಂದರೆ ಈ ಭಾಳಷ್ಟು ಜನ ನೋಡಲಿಕ್ಕೆ ಚೆನ್ನಾಗಿ ಕಾಣಬೇಕು ಅಂತನೋ ಆ ಉಗುರನ್ನು ತುಂಬ ಉದ್ದಕ್ಕೆ ಬಿಡ್ತಾರೆ. ವೆಸ್ಟರ್ನ್ ಕಂಟ್ರೀಸಲ್ಲಿ ಆ ಥರ ಒಂದು ಫ್ಯಾಷನ್ ಇದೆ ಅನ್ನೋ ಕಾರಣಕ್ಕೆ ಅವರು ಆ ಥರ ಉಗುರು ಬಿಟ್ಟರೂ ಕೂಡ ಟಾಯ್ಲೆಟಲ್ಲಿ ಮಲ ವಿಸರ್ಜನೆ ಆದ ನಂತರ ಪೇಪರ್ ಯೂಸ್ ಮಾಡ್ತಾರೆ, ಕೈ ಯೂಸ್ ಮಾಡಲ್ಲ. ಸೊ ನಾವು ಅಷ್ಟುದ್ದ ಉಗುರು ಬಿಟ್ಟು ಶೌಚಕ್ರಿಯೆಗೆ ಕೈಯನ್ನೇ ಬಳಕೆ ಮಾಡಿದರೆ ಸಹಜವಾಗಿ ಮಲದ ಅಂಶಗಳು ಉಗುರಿನ ಸಂಧಿಯಲ್ಲಿ ಸಿಕ್ಕೊಳ್ತವೆ, ಅದನ್ನು ಕ್ಲೀನ್ ಮಾಡಿ ತೆಗೆಯೋದು ಕೂಡ ತುಂಬ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ತುಂಬ ಸುಲಭವಾಗಿ ನಮ್ಮ ಆಹಾರದಲ್ಲಿ ಕಂಟ್ಯಾಮಿನೇಷನ್ ಉಂಟಾಗುತ್ತೆ. ಹಾಗಾಗಿ ನಾನು ಹೇಳೋದು, ಒಂದು ಇಂಡಿಯನ್ ಲೈಫ್ ಸ್ಟೈಲ್ ಥರ ಉಗುರನ್ನು ನೀಟಾಗಿ ಕಟ್ ಮಾಡಿಕೊಂಡು ಟಾಯ್ಲೆಟಿಗೆ ಹೋಗಿ ಬಂದ ನಂತರ ಚೆನ್ನಾಗಿ ಕೈಯನ್ನು ವಾಶ್ ಮಾಡ್ಕೊಳ್ಳೋದು, ಅಥವಾ ವೆಸ್ಟರ್ನ್ ಲೈಫ್ ಸ್ಟೈಲ್ ಥರ ಉಗುರು ಬಿಡಲೇಬೇಕು ಅಂತಾದರೆ ಟಾಯ್ಲೆಟಲ್ಲಿ ಕೈಯೆಲ್ಲ ಟಿಶ್ಯೂ ಪೇಪರ್ ಯೂಸ್ ಮಾಡಬೇಕು. ಇದು ಹರಡಲಿಕ್ಕೆ ಇನ್ನೊಂದು ದಾರಿ ಅಂತಂದರೆ ಎಂಜಲು. ಅಂದರೆ ಈಗ ನಾವೇನೋ ತಿಂದು ನಮ್ಮ ಮಕ್ಕಳಿಗೆ ಕೊಟ್ವಿ, ಅಥವಾ ಮಕ್ಕಳು ತಿಂದನ್ನು ತಂದೆ ತಾಯಿ ತಿಂದರು, ಈ ಥರ ಮಾಡಿದಾಗ ಆ ಎಂಜಲಿನ ಮೂಲಕ ಕೂಡ ಇದು ಹರಡುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಒಬ್ಬರ ಎಂಜಲನ್ನು ಇನ್ನೊಬ್ಬರು ತಿನ್ನೋದೇ ಇಲ್ಲ. ಇನ್ನು ಇದರಿಂದ ಆಗುವಂಥ ಗಂಭೀರ ಸಮಸ್ಯೆಗಳೇನೇನು? ಮೊದಲನೇದಾಗಿ ಇದರಿಂದ HCl ಪ್ರೊಡಕ್ಷನ್ ಕಡಿಮೆ ಆಗ್ಬೋದು, ಅಂದರೆ ಹೊಟ್ಟೆಯಲ್ಲಿ ಆ್ಯಸಿಡ್ ಲೆವೆಲ್ ಕಡಿಮೆ ಆಗ್ಬೋದು. ಆ ಥರ ಆದಾಗ ನಾವು ತಿಂದಿರುವಂಥ ಭಾಳಷ್ಟು ರೀತಿಯ ಆಹಾರ ಪದಾರ್ಥಗಳು, ಅದು ಕಬ್ಬಿಣ ಅಥವಾ ಕ್ಯಾಲ್ಶಿಯಂ, ವಿಟಮಿನ್ B12 ಇಂಥದ್ದು ಸರಿಯಾಗಿ ಅಬ್ಸಾರ್ಬ್ ಆಗದೆ ಹೋಗ್ಬೋದು. ಅದರಿಂದಾಗಿ ಮೂಳೆ ವೀಕ್ ಆಗುವಂಥ ಸಮಸ್ಯೆಗಳೆಲ್ಲ ಉಂಟಾಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ನಮ್ಮ ಕರುಳಿನಲ್ಲಿರುವಂಥ ಏನು ಎನ್ವೈರನ್ಮೆಂಟ್ ಇದೆಯಲ್ಲ, ಅಲ್ಲಿಯ ವಾತಾವರಣದಲ್ಲಿ ಬದಲಾವಣೆ ಉಂಟಾಗುತ್ತೆ. ಅಂದರೆ ನಾವು ತಿಂದಿರುವಂಥ ಆಹಾರದಲ್ಲಿ ಇರುವಂಥ ಬ್ಯಾಕ್ಟೀರಿಯಾ ಬಹುತೇಕವಾಗಿ, ಇದೊಂದು ಬಿಟ್ಟು ಬಹುತೇಕ ಎಲ್ಲ ಬ್ಯಾಕ್ಟೀರಿಯಾ ಆ್ಯಸಿಡ್ಡಿಂದ ಸತ್ತೋಗ್ತವೆ. ಆದರೆ ಆ್ಯಸಿಡ್ ಲೆವೆಲ್ ಕಡಿಮೆ ಆದಾಗ ಸಹಜವಾಗಿ ಆ ಬ್ಯಾಕ್ಟೀರಿಯಾ ಪಾಸ್ ಆಗಿ ಕರಳೊಳಗಡೆ ಹೋಗ್ಬಿಡುತ್ತೆ. ಆಗ ಅದರದ್ದು ಸಂಖ್ಯೆ ಜಾಸ್ತಿ ಆಗಿ ಈ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಈ ಸಿಬೋ ಅಂತೆಲ್ಲ ಹೇಳೋದು, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ. ಅದರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತವೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದರೆ ಇದು ಆ್ಯಂಟಿಬಾಡಿ ಥರ ಮಿಮಿಕ್ ಮಾಡಬಹುದು. ಆ ಥರ ಮಾಡಿದಾಗ ಹೊಟ್ಟೆಯಲ್ಲಿ ಅಲ್ಸರ್ ಉಂಟಾಗಬಹುದು,
ಅಥವಾ ಆಟೋ ಇಮ್ಯೂನ್ ಡಿಸೀಸಸ್ ಉಂಟಾಗಬಹುದು, ಹಾರ್ಟಿಗೆ ಸಮಸ್ಯೆ ಆಗುವಂಥದ್ದು ಅಥವಾ ಟೈಪ್ 1 ಡಯಾಬಿಟಿಸ್ ಬರುವಂಥದ್ದು, ಈ ಥರದ ಸಮಸ್ಯೆಗಳೆಲ್ಲ ಇವೆಲ್ಲ ತುಂಬ ಗಂಭೀರವಾದ ಸಮಸ್ಯೆಗಳು ಈ ಥರದ್ದು ಉಂಟಾಗಬಹುದು. ಮತ್ತೂ ದೊಡ್ಡದು ಅಂತಂದರೆ ಗ್ಯಾಸ್ಟ್ರಿಕ್ ಮೆಟಾಪ್ಲೇಸಿಯಾದಿಂದ ಅದು ಹೊಟ್ಟೆಯ ಕ್ಯಾನ್ಸರ್ ಕೂಡ ಕಾರಣ ಆಗಬಹುದು. ನಾನು ಈ ಥರ ಸುಮಾರು 3 ವರ್ಷದ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿಬಿಟ್ಟಿದ್ದೆ. ಆ ಥರ ಹೇಳಿದಾಗ ತುಂಬ ಜನ ಕೇಳಿದರು, ನನಗೂ ಹೊಟ್ಟೆ ಉರಿ ಆಗುತ್ತೆ, ನನಗೂ ಆ್ಯಸಿಡಿಟಿ ಇದೆ, ನನಗೂ ಕ್ಯಾನ್ಸರ್ ಬಂದುಬಿಡ್ಬೋದು ಅಂತ ಹೆದರಿಕೆ ಆಗುತ್ತೆ ಅಂತ. ದಯವಿಟ್ಟು ನನ್ನದು ಅಂತಲ್ಲ, ಯಾರದೇ ವಿಡಿಯೋ ಅಥವಾ ಯಾರದೇ ಆರ್ಟಿಕಲ್ ನೀವು ನೋಡ್ತೀರಿ ಓದ್ತೀರಿ ಅಂತಾದರೂ ಯಾವುದೇ ಕಾರಣಕ್ಕೂ ಅದನ್ನು ಹೆದರ್ಕೊಳ್ಳಿಕ್ಕೆ ಅಥವಾ ಚಿಂತೆ ಮಾಡಲಿಕ್ಕೆ ಅನವಶ್ಯಕವಾಗಿ ತಲೆಬಿಸಿ ಮಾಡ್ಕೊಳ್ಳಿಕ್ಕೆ ಬಳಕೆ ಮಾಡಬೇಡಿ. ಬದಲಿಗೆ ಇನ್ಫಾರ್ಮೇಷನ್ಗೆ ಅಂತ ಬಳಕೆ ಮಾಡಿ. ಎಲ್ಲರಿಗೂ ಆ್ಯಸಿಡಿಟಿ ಇರುವವರಿಗೆ, ಎಲ್ಲರಿಗೂ ಹೊಟ್ಟೆಯಲ್ಲಿ ಈ ಬ್ಯಾಕ್ಟೀರಿಯಾ ಇರೋರು ಎಲ್ಲರಿಗೂ ಕ್ಯಾನ್ಸರ್ ಆಗಿಬಿಡುತ್ತೆ ಅಂತಾಗಿದ್ದರೆ ಜಗತ್ತಿನಲ್ಲಿ 50% ಜನ ಕ್ಯಾನ್ಸರ್ನವರೇ ಇರಬೇಕಿತ್ತು. ಹಾಗಾಗೋದಿಲ್ಲ. ಸುಮ್ಮನೆ ಹೆದರ್ಕೊಳ್ಬೇಡಿ. ಬಟ್ ಈ ಇನ್ಫಾರ್ಮೇಷನ್ ಇರಲಿ. ಇದಕ್ಕೆ ಏನು ಮಾಡಬೇಕು ಅದನ್ನು ನಿಮ್ಮ ಡಾಕ್ಟರ್ ಜೊತೆ ಕನ್ಸಲ್ಟೇಷನ್ನಲ್ಲಿ ಇದಕ್ಕೆ ಏನು ಪರಿಹಾರ ಅಂತ ತಿಳ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಬೇಕು. ಅಥವಾ ಇದು ಬರೆದಿರೋ ಹಾಗೆ ನಮ್ಮ ಲೈಫ್ ಸ್ಟೈಲನ್ನು ಇಟ್ಕೊಳ್ಬೇಕು. ಇದು ನಮ್ಮ ಹೊಟ್ಟೆಯಲ್ಲಿದೆ ಅಂತ ಪತ್ತೆ ಹಚ್ಚೋದು ಹೇಗೆ? ಇದಕ್ಕೆ ಹಲವಾರು ರೀತಿ ಟೆಸ್ಟ್ ಬರ್ತವೆ. ಆದರೆ ಬೆಸ್ಟ್ ಅಂತಂದರೆ ಎಂಡೋಸ್ಕೋಪಿ. 100% ಪಕ್ಕಾ ರಿಸಲ್ಟ್ ಸಿಗುತ್ತೆ. ಆದರೆ ಚಿಕ್ಕ ಸಮಸ್ಯೆಗೂ ಹೋಗಿ ಎಂಡೋಸ್ಕೋಪಿ ಮಾಡ್ಕೊಳ್ಬೇಕು ಅಂತಲ್ಲ. ಒಂದು ನಿಮ್ಮ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡಿರಬೇಕು, ಅಥವಾ ನಿಮಗೆ ಈಗ ತುಂಬ ಕಷ್ಟ ಆಗ್ತಾ ಇರಬೇಕು. ಅಂಥ ಸಂದರ್ಭದಲ್ಲಿ ನೀವು ಎಂಡೋಸ್ಕೋಪಿಯನ್ನು ಮಾಡ್ಕೊಳ್ಬೇಕು. ಇಲ್ಲದೆ ಹೋದರೆ ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಸಮಸ್ಯೆಗಳಲ್ಲಿ ಅದು ಯಾವುದು ಮಾಡ್ಕೊಳ್ಳೋದೇನೆ ಸಿಂಪಲ್ ಔಷಧಗಳು ಅಥವಾ ಮನೆಮದ್ದಿನಲ್ಲಿ ಇದನ್ನು ಗುಣ ಮಾಡ್ಕೊಳ್ಬೋದು. ಇನ್ನು ವೆರಿ ಇಂಪಾರ್ಟೆಂಟ್, ಇದನ್ನು ಹೇಗೆ ಗುಣ ಮಾಡ್ಕೊಳ್ಬೋದು? ಆ್ಯಕ್ಚುಲಿ ಇದನ್ನು ಸಿಂಪಲ್ಲಾಗಿ ಕಡಿಮೆ ಮಾಡ್ಕೊಳ್ಬೋದು. ಕೆಲವು ಔಷಧಗಳು, ಕೆಲವು ಮನೆಮದ್ದುಗಳ ಮೂಲಕ ಸರಿ ಮಾಡ್ಕೊಳ್ಬೋದು. ಆದರೆ ಯಾವುದೋ ವಿಡಿಯೋ ನೋಡಿಕೊಂಡು ಕೇವಲ ಅದರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಡಾಕ್ಟರ್ ಸಜೆಷನ್ ಬೇಕೇ ಬೇಕು, ಅದನ್ನು ನೀವು ಪಡ್ಕೊಳ್ಬೇಕು. ಆದರೂ ಕೂಡ ಈಗ ನಾನು ಹೇಳಲಿಕ್ಕೆ ಹೊರಟಿರುವಂಥ ಕೆಲವು ಮನೆಮದ್ದುಗಳನ್ನು ನೀವು ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಬಹಳಷ್ಟು ಜನ ಹೇಳಿದವರು ಇದ್ದಾರೆ, ಯಾವ ಔಷಧ ಮಾಡದಿದ್ರು ಕಡಿಮೆ ಆಗದಿದ್ದು ಇದನ್ನು ನಾನು ಸರಿಯಾಗಿ ಮಾಡಿದ್ಮೇಲೆ ಗುಣ ಆಯಿತು ಅಂತ. ಆ ಥರ ಆಗುತ್ತೆ. ನಾನು ಯಾವ್ಯಾವ ಸಿಂಪ್ಟಮ್ಸಿಗೆ ಯಾವ್ಯಾವ ಥರದ ಇದನ್ನು ಮನೆಮದ್ದನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತೇನೆ. ಅದನ್ನು ನೀವು ತಿಳ್ಕೊಳ್ಬೇಕು. ಹೊಟ್ಟೆಯಲ್ಲಿ ಉರಿ, ಸಂಕಟ, ವಾಂತಿ ಬಂದಂಗೆ ಅನ್ಸೋದು, ಈ ಸಿಕ್ಕಾಪಟ್ಟೆ ಆ್ಯಸಿಡಿಟಿ ಅಂತ ಹೇಳ್ತಾರಲ್ಲ ಆ ಥರ ಆಗೋದು, ಹೊಟ್ಟೆ ನೋವು ಬರೋದು, ಈ ಥರ ಸಮಸ್ಯೆಗಳಿದ್ದರೆ ಎಷ್ಟಿ ಮತ್ತು ಕ್ಷೀರಪಾಕ ತುಂಬ ಹೆಲ್ಪ್ಫುಲ್. ಅದು ಎಸ್ಪೆಷಲಿ ಹೊಟ್ಟೆ ಉರಿ ಆದಾಗ, ಹೊಟ್ಟೆಲಿ ಸಂಕಟ ಆದಾಗ, ಸಿಕ್ಕಾಪಟ್ಟೆ ಹಸಿವೆ ಆಗ್ತಿದೆ ಅಂತ ಫೀಲ್ ಆದಾಗ ಈ ಕ್ಷೀರಪಾಕವನ್ನು ಕುಡಿಬೇಕು. 1 ಚಮಚದಷ್ಟು ಜ್ಯೇಷ್ಠ ಮಧುವಿನ ಪುಡಿ ಅಥವಾ ಎಷ್ಟು ಮಧು ಕ್ವಾತಚೂರ್ಣ ಅಂತ ಸಿಗುತ್ತೆ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ, ಅದನ್ನು ತಂದು ಅದನ್ನು ಹಾಕ್ಕೊಳ್ಬೇಕು. ಅದಕ್ಕೆ 1 ಲೋಟ ಹಾಲು, 3 ಲೋಟ ನೀರು ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು 1 ಲೋಟಕ್ಕೆ ಬತ್ತಿಸಿ ಸೋಸ್ಕೊಂಡು ಈ ಥರ ಸಂಕಟ ಇದ್ದಾಗ ಕುಡಿಬೇಕು. ಈ ಥರ 1-1.5 ತಿಂಗಳು ಮಾಡಿದ್ರೆ ತುಂಬ ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ಸಾಧ್ಯ ಆದಾಗ ಈ ಕಷಾಯದ ಬಗ್ಗೆನೇ ನಾನು ಡೀಟೇಲ್ ಆಗಿ ಒಂದು ಸಲ ಹೇಳ್ತೇನೆ. ಇದರ ಜೊತೆಗೆ ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ ತುಂಬಿಕೊಳ್ಳುತ್ತೆ, ತುಂಬ ಮಲಬದ್ಧತೆ ಇದೆ, ಈ ಥರ ಸಮಸ್ಯೆ ಇರುವವರಿಗೆ ಅಣಲೆಕಾಯಿಯ ಪುಡಿ ಅಥವಾ ಹರಿತಕಿ ಚೂರ್ಣ ಅಂತ ಸಿಗುತ್ತೆ. ಒಂದು ಅರ್ಧ ಚಮಚದಿಂದ 1 ಚಮಚ ಆಗುವಷ್ಟನ್ನು ರಾತ್ರಿ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬಹುದು. ಕೆಲವು ಆಯುರ್ವೇದ ಚೂರ್ಣಗಳು, ತ್ರಿಫಲ ಚೂರ್ಣ, ಪಂಚಸಮ ಚೂರ್ಣ, ಅವಿಪತ್ತಿಕರ ಚೂರ್ಣ, ಈ ಥರದ ಹಲವಾರು ರೀತಿಯ ಚೂರ್ಣಗಳು ಕೂಡ ಈ ವಿಷಯದಲ್ಲಿ ಹೆಲ್ಪ್ ಆಗ್ತವೆ. ಆದರೆ ಮಲಬದ್ಧತೆ ಇದೆ ಅನ್ನುವ ಕಾರಣಕ್ಕೆ ಯಾವುದೋ ಜಸ್ಟ್ ನಮಗೆ ಮೋಷನ್ ಈಸಿ ಮಾಡಿಕೊಡುವಂಥ ಮಾತ್ರೆಗಳನ್ನು ನುಂಗ್ತಾ ಇರೋದು ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವು ಯಾವುವೂ ಕೂಡ ಈ ರೂಟ್ ಕಾಸನ್ನು ಟ್ರೀಟ್ ಮಾಡಲ್ಲ. ಭಾಳಷ್ಟು ಜನರಿಗೆ ಮೋಷನಲ್ಲಿ ಸಿಂಬಳ ಹೋಗೋದು ಅಥವಾ ಕೆಲವು ಸರಿ ಲೂಸ್ ಮೋಷನ್ ಆಗೋದು, ಈ ಥರದ್ದೆಲ್ಲ ಆಗುತ್ತೆ. ಅಂಥವರು ದಾಳಿಂಬೆಯ ಜ್ಯೂಸ್ ಕುಡಿಬಹುದು, ದಾಡಿಮಾಷ್ಟಕ ಚೂರ್ಣವನ್ನು ಸೇವನೆ ಮಾಡಬಹುದು. ಅವೆಲ್ಲ ತುಂಬ ಹೆಲ್ಪ್ ಆಗ್ತವೆ. ಹೊಟ್ಟೆ ಉರಿ, ಮೈಯೆಲ್ಲ ಉರಿ, ಮಾನಸಿಕವಾಗಿ ಕಿರಿಕಿರಿ ಇರುವಂಥವರಿಗೆ ಹೇಗೆ ಜ್ಯೇಷ್ಠ ಮಧು ಈ ಬ್ಯಾಕ್ಟೀರಿಯಾನ ಕೊಲ್ಲತ್ತೋ ಅದೇ ಥರ ಇದರ ಮೇಲೆ ತುಂಬ ಪವರ್ಫುಲ್ಲಾಗಿ ಆ್ಯಕ್ಟ್ ಮಾಡೋದು ಸೊಗದೆ ಬೇರು. ಸೊಗದೆ ಬೇರಿನ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟನ್ನು ಬೆಳಿಗ್ಗೆ ಮತ್ತು ರಾತ್ರಿ ಆಹಾರಕ್ಕೆ 1 ತಾಸು ಮೊದಲು ಬೆಚ್ಚಗಿನ ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಅಥವಾ ಎಷ್ಟಿ ಮಧು ಕ್ಷೀರಪಾಕ ನಾವು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನು ಹಾಕ್ಕೊಂಡು ಕುಡಿದ್ರೂ ಆಗುತ್ತೆ. ಹಸಿವೆಯೇ ಆಗಲ್ಲ, ಸರಿಯಾಗಿ ಡೈಜೆಸ್ಟ್ ಆಗಲ್ಲ, ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳುತ್ತೆ, ಸಿಕ್ಕಾಪಟ್ಟೆ ತೇಗ್ ಬರುತ್ತೆ ಅನ್ನುವಂಥವರಿಗೆ ಅಮೃತ ಬಳ್ಳಿ ಮತ್ತು ಶುಂಠಿಯ ಕಷಾಯ ಹೆಲ್ಪ್ ಆಗುತ್ತೆ. ಜೊತೆಗೆ ಬೇಕಿದ್ರೆ ಸ್ವಲ್ಪ ಧನಿಯಾ ಮತ್ತು ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೋದು. ಅಮೃತ ಬಳ್ಳಿ ಒಂದಿಷ್ಟು ದೊಡ್ಡ ತುಂಡು, ಶುಂಠಿ ನಿಮಗೆ ಆಗುವಷ್ಟು, ಹೆಚ್ಚು ತೊಗೊಂಡ್ರೆ ಉಷ್ಣ ಆಗುತ್ತೆ ಅನ್ನೋ ಥರ ಆಗಬಾರ್ದು. ನಿಮಗೆ ಎಷ್ಟು ತೊಗೊಂಡ್ರೆ ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಬೀಜ, ಜೀರಿಗೆ ಹಾಕಿ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಆಯುರ್ವೇದ ಔಷಧಗಳು ಈ ವಿಷಯದಲ್ಲಿ ತುಂಬ ಹೆಲ್ಪ್ಫುಲ್. ತುಂಬ ಸಿವಿಯರ್ ಸಮಸ್ಯೆ ಇರುವಾಗ ಕೆಲವು ಸ್ವರ್ಣಭಸ್ಮ ಇರುವಂಥ ಔಷಧಗಳು, ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಸ್ವರ್ಣಸೂತ ಶೇಖರ ರಸ, ಇಂಥವೆಲ್ಲ ತುಂಬ ಹೆಲ್ಪ್ ಆಗ್ತವೆ. ಅಲ್ಸರನ್ನು ಕೂಡ ಹೀಲ್ ಮಾಡುವಂಥ ಕೆಪಾಸಿಟಿ ಇದರಲ್ಲಿರುತ್ತೆ. ಹಾಗಂತ ಅಲ್ಸರ್ ಇದೆ ಅಂತ ನೀವು ಮೆಡಿಕಲ್ ಶಾಪ್ಗೆ ಹೋಗಿ ತಗೊಳ್ಬೇಡಿ, ನಿಮ್ಮ ಡಾಕ್ಟರ್ ಸಜೆಷನ್ ತಗೊಳ್ಬೇಕು. ಮತ್ತು ಯಾವುದಕ್ಕೂ ಬಗ್ದೇ ಇದ್ದರೆ ಪಂಚಕರ್ಮ ಚಿಕಿತ್ಸೆಗಳು, ಆಯಾ ಪೇಷಂಟಿನ ಸಿಂಪ್ಟಮ್ಸ್ ನೋಡಿಕೊಂಡು, ಅವ್ರ ಕಂಡೀಷನ್ ನೋಡಿಕೊಂಡು ವಮನ ಅಥವಾ ವಿರೇಚನ, ಸಮ್ಟೈಮ್ಸ್ ಬಸ್ತಿ ಕೂಡ ಈ ವಿಷಯದಲ್ಲಿ ಹೆಲ್ಪ್ ಆಗುತ್ತೆ. ಅವುಗಳನ್ನು ತೆಗೆದುಕೊಂಡಾಗ ತುಂಬ ಅನುಕೂಲ ಆಗುತ್ತೆ. ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡಾಗ ಇನ್ನೊಂದು ಸ್ವಲ್ಪ ವೆಯ್ಟ್ ಲಾಸ್ ಆಯಿತು ಅಂತ ಅನಿಸ್ಬೋದು. ಆದರೆ ಮುಂದೆ ಆಹಾರದಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ದೇಹ ಅಬ್ಸಾರ್ಬ್ ಮಾಡಿಕೊಂಡು ದೇಹಕ್ಕೆ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೊನೆಯದಾಗಿ ಇದನ್ನು ತಡೆಗಟ್ಟೋದು ಹೇಗೆ? ನಿಮಗೆ ಅನಿಸಿರ್ಬೋದು 50% ಜನರಲ್ಲಿ ಇದೆ, ಜಗತ್ತಿನ ಅರ್ಧದಷ್ಟು ಜನರ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾ ಇದೆ ಅಂತಾದರೂ ಯಾಕೆ ಕೆಲವೊಬ್ಬರಿಗೆ ಸಮಸ್ಯೆ ಕೊಡಲ್ಲ ಅಂತ.
ಅದಕ್ಕೆ ಕಾರಣ ಸುಮಾರಿದೆ. ಕೇವಲ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಅಂತಲ್ಲ, ನಮ್ಮ ದೇಹದಲ್ಲಿ ಈ ಥರ ವೈರಸ್ ಬ್ಯಾಕ್ಟೀರಿಯಾಗಳು ಸಿಕ್ಕಾಪಟ್ಟೆ ಇವೆ. ಕೆಲವೊಬ್ಬರಿಗೆ ಏನೂ ತೊಂದರೆ ಕೊಡದೇನೆ ಜೀವನ ಪರ್ಯಂತ ಅವ್ರ ಹೊಟ್ಟೆಯಲ್ಲಿ ಸುಮ್ಮನೆ ತಣ್ಣಗೆ ಕುತ್ಕೊಂಡಿರುತ್ತೆ. ಆದರೆ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತವೆ. ಯಾಕೆ ಅಂತಂದರೆ ಮೊದಲನೇದಾಗಿ ಅವರ ಬಾಡಿ ನೇಚರ್. ಬೈ ಬರ್ತ್ ಕೆಲವೊಬ್ಬರಿಗೆ ಆ ಥರದ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂಥ ಅಥವಾ ಅವುಗಳಿಂದ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ಳುವಂಥ ಕೆಪಾಸಿಟಿ ಇರುತ್ತೆ. ಇನ್ನೊಂದು ಮುಖ್ಯ ಕಾರಣ ನಾವು ಇದರಲ್ಲಿ ಯೋಚನೆ ಮಾಡಬೇಕಾಗಿರೋದು ಅಂತಂದರೆ ನಮ್ಮ ಲೈಫ್ ಸ್ಟೈಲ್. ಟೈಮ್ಲಿ ಫುಡ್ ತಗೊಳ್ಳೋದು, ಹಸಿವೆ ಆದಾಗ ಲೇಟ್ ಮಾಡ್ದೇನೆ ಊಟ ಮಾಡೋದು, ನಮ್ಮ ನಿದ್ರೆ, ನಮ್ಮ ದಿನಚರಿ ಎಲ್ಲ ಸರಿಯಾಗಿ ಇಟ್ಕೊಳ್ಳೋದು, ಆಯುರ್ವೇದ ಯೋಗ ಹೇಳುವಂಥ ವಿಷಯಗಳನ್ನು ಫಾಲೋ ಮಾಡೋದು, ಸ್ಟ್ರೆಸ್ ಫ್ರೀ ಲೈಫನ್ನು ಲೀಡ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದೇನೆ ಜೀವನವನ್ನು ತುಂಬ ಸಿಂಪಲ್ಲಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡೋದು ತುಂಬ ಇಂಪಾರ್ಟೆಂಟ್. ಇದರ ಬಗ್ಗೆ ನಾನು ಆಲ್ರೆಡಿ ತುಂಬ ಸಾರಿ ಹೇಳಿಬಿಟ್ಟಿದ್ದೀನಿ. ನನ್ನ ಹಳೆಯ ವಿಡಿಯೋ ನೋಡಿದರೆ ನಿಮಗೆ ನಾವು ಹೇಗೆ ಬದುಕಬೇಕು ಅನ್ನೋದು ಅರ್ಥ ಆಗುತ್ತೆ. ಅದನ್ನು ಫಾಲೋ ಮಾಡಿಕೊಂಡ್ರೆ ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.